ದಶಕಗಳ ಹಿಂದೆಯೇ ತನ್ನ ಹಾರಾಟವನ್ನ ನಿಲ್ಲಿಸಿ ಮೂಲೆಗೆ ಸರಿದು ಪಾಳು ಬಿದ್ದ ಒಂದು ವಿಮಾನ, ಅದರ ಪಕ್ಕದಲ್ಲೊಂದು ಮರಗಿಡ ಬಳ್ಳಿಗಳು ಕವಿದು ಕಾಡಿನಂತಾದ ಜಾಗದೊಳಗೆ ಅಲ್ಲಲ್ಲೊಂದು ಕಟ್ಟಡಗಳನ್ನ, ಕೆಲವು ಕುರುಹುಗಳನ್ನ ಹೊಂದಿದ್ದ ಒಂದು ಜಲ ಉದ್ಯಾನವನ. 20 ವರ್ಷಗಳ ಹಿಂದೆ ಭೂಮಿಗೆ ಬಂದು ತಲುಪುವ ಹೊತ್ತಿಗೆ ಸಣ್ಣದಾದ ಅವಘಡದಲ್ಲಿ ಸರಿಪಡಿಸಲಾಗದ ಮಟ್ಟಿಗೆ ಹಾಳಾಗಿ ಬದಿಗೆ ಸರಿದ ಈ ವಿಮಾನವನ್ನ ಕೆಲವು ವರ್ಷಗಳ ನಂತರ ಟ್ರಕ್ನ ಮೂಲಕ ದೆಹಲಿಗೆ ಸಾಗಿಸುವಾಗ ಮೇಲ್ಸೇತುವೆಯ ತಳದಲ್ಲಿ ಸಿಲುಕಿಕೊಂಡು ಕೆಲ ದಿನಗಳು ಅಲ್ಲೇ ಇರುತ್ತೆ. ಈ ನಿಶಿಲ್ಯಾಂಡ್ ವಾಟರ್ ಪಾರ್ಕ್ ನ ಒಡೆಯನ ಕಣ್ಣಿಗೆ ಬಿದ್ದ ನಂತರ ಇಲ್ಲಿಗೆ ಸಾಗಿಸಿ ಪ್ರದರ್ಶನಕ್ಕಿಡಲಾಗುತ್ತೆ. 2009-10 ಹೊತ್ತಿಗೆ ಬ್ಯಾಂಕುಗಳಲ್ಲಿ ಅತೀವ ಸಾಲವಾದ ಕಾರಣ ಈ ಜಲ ಉದ್ಯಾನವನಕ್ಕೆ ಬೀಗ ಬಿದ್ದು ಸ್ತಬ್ಧವಾಗಿ ಹೋಯಿತು. ಅದರ ಜೊತೆಗೆ ಈ ವಿಮಾನವು ಮಳೆ ಬಿಸಿಲಿಗೆ ಮೈಯೊಡ್ಡಿ ಕ್ರಮೇಣ ಹಾಳಾಗುತ್ತಾ ಬಂತು. ಈ ರೀತಿಯ ಒಂದು ಪಾಳು ಬಿದ್ದ ವಿಮಾನ ಅದರ ಪಕ್ಕದಲ್ಲೊಂದು ನಾಶವಾದ ಜಲ ಉದ್ಯಾನವನ ಕೊನೆಯಲ್ಲಿರುವ ಸುದ್ದಿಯನ್ನ ತಿಳಿದು ಅಲ್ಲಿಗೆ ಬಂದು ತಲುಪಿದ್ದ ಪ್ರಕೃತಿಯಲ್ಲಿ ಅಂತರ್ಧಾನವಾಗಿ ಹೋಗಿ ನಿಗೂಢವಾಗಿ ನಿಂತಿದ್ದ ಆ ಜಲ ಉದ್ಯಾನವನವನ್ನ ದೂರದಿಂದಲೇ ಕಂಡು ಈ ವಿಮಾನದೊಳಗೆ ಹೋಗಿದ್ದೆ. 108 ಆಸನಗಳನ್ನ ಹೊಂದಿದ್ದ ಈ ವಿಮಾನದ ಕ್ಯಾಬಿನ್ ಅನ್ನ, ಪೈಲಟ್ಗಳು ಕೂರುವ ಸ್ಥಳಗಳನ್ನ, ಅಲ್ಲಿಯ ವ್ಯವಸ್ಥೆಗಳನ್ನ ಕಾಣುತ್ತಾ ಬಂದೆ. ಅವೆಲ್ಲವೂ ಅಷ್ಟೊಂದು ನಾಶವಾಗಿರಲಿಲ್ಲ, ಸುಸ್ಥಿತಿಯಲ್ಲೇ ಕಂಡವು. ಕಾರಣ ಈ ವಿಮಾನವನ್ನ ಸಿನಿಮಾಗಳ ಚಿತ್ರೀಕರಣಕ್ಕೆ ಬಳಸಲಾಗಿತ್ತು. MS ಧೋನಿ, ತೀಸ್ಮಾರ್ ಖಾನ್ ನಂತಹ ಅನೇಕ ಹಿಂದಿ ಸಿನಿಮಾಗಳು ಇಲ್ಲಿ ಚಿತ್ರೀಕರಣವಾಗಿದ್ದವು. ಒಂದೆಡೆ ಒಂದು ಕಾಲಕ್ಕೆ ಅಸಂಖ್ಯಾತ ಪ್ರಯಾಣಿಕರನ್ನ ಹೊತ್ತು ದೇಶ ವಿದೇಶಗಳಿಗೆ ಹಾರಿದ್ದ ಈ ಏರ್ ಸಹರಾ ಬೋಯಿಂಗ್ 737 ವಿಮಾನ ಸ್ತಬ್ಧವಾಗಿ ನಿಂತಿದ್ದರೆ, ಮತ್ತೊಂದೆಡೆ ಅದೆಷ್ಟೋ ಜನರನ್ನ ಮನರಂಜಿಸಿದ್ದ ಜಲ ಉದ್ಯಾನವನವು ಸದ್ದಿಲ್ಲದಂತೆ ಮರೆಯಾಗಿ ಹೋಗಿತ್ತು. ಕೋಟ್ಯಾಂತರ ರೂಗಳನ್ನ ವ್ಯಯಿಸಿ ಕಟ್ಟಿದ ಆ ಉದ್ಯಾನವನ, ಖರೀದಿಸಿದ ಈ ವಿಮಾನಗಳೆರಡನ್ನೂ ಕಾಣುತ್ತಾ ನನ್ನ ಒಂದಷ್ಟು ಸಮಯ ಇಲ್ಲೇ ಕಳೆದಿದೆ. ಮರಳುವಾಗ ತುಂಬಾ ಹತ್ತಿರದಿಂದಲೇ ವಿಮಾನವನ್ನ ಕಂಡವನಿಗೆ, ಅದರ ಬಿಡಿಭಾಗಗಳನ್ನ ನೋಡುತ್ತಾ ಬಂದವನಿಗೆ ಇದರ ಪರಿಕಲ್ಪನೆ ಅಂದಿಗೆ ಹೇಗೆ ಹುಟ್ಟಿತು ಅನ್ನೋ ಬಗ್ಗೆ, ಮಾನವ ಆಕಾಶವನ್ನ ತನ್ನ ಸಾರಿಗೆಗೆ ಬಳಸಿದ್ದರ ಬಗ್ಗೆ ಯೋಚನೆ ಬಂತು. ಇತ್ತೀಚೆಗೆ ಪತನಗೊಂಡ, ಅದರಿಂದ ಪ್ರಾಣ ಕಳೆದುಕೊಂಡ ಘಟನೆಗಳ ನೆನಪುಗಳು ಮನದಲ್ಲಿ ಮೂಡಿ ಮರೆಯಾಯಿತು.